Hello everyone. Today we will discuss a beautiful English topic, love for animals. Second language, fifth English, love for animal unit. ಸೊ ಪ್ರೋಸ್ ಏನಾಗಿದೆ, ಪ್ರಾಣಿಗಳ ಮೇಲಿನ ಒಂದು ಪ್ರೀತಿಯ ಬಗ್ಗೆ ಒಂದು ಸುಂದರವಾದ ಕಥೆಯನ್ನು ಕೊಟ್ಟಿದ್ದಾರೆ. ನಾವು ಇವತ್ತು ತಿಳ್ಕೊಳ್ತಾ ಹೋಗುವ. ಫಸ್ಟ್ ವಾರ್ಮ್ ಅಪ್ ಆಕ್ಟಿವಿಟಿ. Fill in the boxes with the letters so that you get the names of animals one has been done for you. ಏನು ಮಾಡಿದರೆ, ಇವೆಲ್ಲ ಒಂದು ಪದಬಂಧದಲ್ಲಿ ಕೆಲವೊಂದಿಷ್ಟು ಪ್ರತಿ ಬಾಕ್ಸ್ಗಳಿಗೆ ಕೂಡ ಓ ಅಂತ ಹೇಳಿ ಎಲ್ಲೆಲ್ಲಿ ಜಾಗದಲ್ಲಿ ಹಾಕಿದ್ದಾರೆ. ಸೊ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಣಿಗಳ ಹೆಸರುಗಳನ್ನು ಬರಿಬೇಕು. ಸೊ ಫಸ್ಟ್ ಬಾಕ್ಸ್ ಆಕ್ಸ್, OX. ದೆನ್ ಸೆಕೆಂಡ್ ಒನ್ COW, ಕೌ. ಥರ್ಡ್ ಒನ್ GOAT, goat. Fourth one HORSE, horse. Then monkey. So already they get ಏನು ಮಾಡಿದ್ದಾರೆ, ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ದೆನ್ ಗೊಜಿಲ್ಲಾ, GORILLA. ದೆನ್ ಕಾಂಗರು, CANGAROO. ದೆನ್ ಕ್ರೊಕೊಡೈಲ್, CROCODILLA. ಸೊ ಇವಿಷ್ಟು ಪ್ರಾಣಿಗಳನ್ನು ಆಲ್ರೆಡಿ ಅವರು ಏನು ಮಾಡಿದರೆ ನಾವು ಸೇರಿಸಿದ್ದೀವಿ. ಇದಕ್ಕೂ ಬಿಟ್ಟು ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ ಏನು ಮಾಡಬಹುದು, ಹಾಕಬಹುದು ಈ ಒಂದು ಸ್ಪೆಲ್ಲಿಂಗಿಗೆ ಅನುಗುಣವಾಗಿ. ದೆನ್ ಟಾಸ್ಕ್ ಬಿ, ಡಿಸ್ಕಸ್ ಇನ್ ಅ ಗ್ರೂಪ್ಸ್ ಹೌ ಅನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ಆಫ್ಟರ್ ಯು ಡಿಸ್ಕಸ್, ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ದ ನೇಮ್ಸ್ ಆಫ್ ದ ಅನಿಮಲ್ಸ್ ಆ್ಯಂಡ್ ಹೌ ದೇ ಆರ್ ಯೂಸ್ಫುಲ್ ಟು ಅಸ್. ಏನು ಮಾಡಿದ್ದಾರೆ, ಕೆಳಗಿನ ಬಾಕ್ಸಲ್ಲಿ ಅನಿಮಲ್ಗಳನ್ನು ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲು, ಹಾಗೆ ಯಾವ ರೀತಿಯಾಗಿ ಯೂಸ್ಫುಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದ ಫಸ್ಟ್ ಎಕ್ಸಾಂಪಲ್ ಆಕ್ಸ್, ಫ್ಲಫ್ಸ್ ಇನ್ ದ ಫೀಲ್ಡ್. ಇದೇನಾಗುತ್ತೆ, ಆಕ್ಸ್ ಎತ್ತೇನಾಗುತ್ತೆ, ಗದ್ದೆಯನ್ನು ಹೂಡಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ದೆನ್ ಸೆಕೆಂಡ್ ಒನ್ ರೈಟ್ ಡೌನ್ ಅ ಕೌ. ಸೊ ಗಿವ್ಸ್ ಅಸ್ ಮಿಲ್ಕ್. ಏನಾಗಿದೆ, ಕೌ ಏನು ಮಾಡುತ್ತೆ, ಆಕಳು ನಮಗೆ ಹಾಲನ್ನು ನೀಡುತ್ತೆ. ದೆನ್ ಡಾಗ್, ಪ್ರೊಟೆಕ್ಟ್ ಅವರ್ ಹೌಸ್. ಏನಾಗುತ್ತೆ, ನಮ್ಮ ಮನೆಯನ್ನು ಕಾಯುತ್ತೆ. ದೆನ್ ಹೆನ್, ಗಿವ್ಸ್ ಅಸ್ ಎಗ್. ಸೊ ಏನು ಮಾಡುತ್ತೆ, ಹೆನ್ ನಮಗೆ ಒಂದು ಮೊಟ್ಟೆಯನ್ನು ನೀಡುತ್ತೆ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಆರ್ ಡಿಸ್ಕಷನ್ ಅಬೌಟ್ ಅ ಚಾಪ್ಟರ್. ಸೊ ಫಸ್ಟ್ ಒನ್ ನಾನು ಪಾಠವನ್ನು ಓದ್ತೀನಿ, ಮೊದಲನೇ ಪ್ಯಾರವನ್ನು, ನಂತರದಲ್ಲಿ ಆ ಪ್ಯಾರದ ಸಾರಾಂಶವನ್ನು ಹೇಳ್ತಾ ಹೋಗ್ತೀನಿ. ಲಿಸನ್ ಕೇರ್ಫುಲಿ. The school bell rings. It is 4:15 in the evening. Lucy and Nitin are returning home from school. They see a man walking with his pet dog. The man is trying to tell his dog something. The dog seems to be answering him by barking. Watching this, Lucy remembers Ramana Maharshi. Lucy, do you know anything about Ramana Maharshi? Bhagavan Ramana Maharshi. Nitin, no, I don't. What's so special about him? Lucy, Sri Bhagavan Ramana Maharshi loved animals and birds. Nitin, can you tell me more about Ramana Maharshi? Lucy, listen. Even animals were attracting to him. He spoke to them just as he would speak with people. ಸೊ ಇವಿಷ್ಟು ಈ ಒಂದು ಪಾಠವನ್ನು ಅರ್ಧ ಭಾಗವನ್ನು ಓದಿದ್ದೀನಿ. ಸೊ ಈಗ ಒನ್ ಬೈ ಒನ್ ಪಾಠದ ಸಾರಾಂಶವನ್ನು ನೋಡ್ತಾ ಹೋಗುವ. ದ ಸ್ಕೂಲ್ ಬೆಲ್ ರಿಂಗ್ಸ್. ಏನಾಯ್ತು ಹೇಳಿ, ಶಾಲೆಯ ಒಂದು ಗಂಟೆ ಬಾರಿಸಿದೆ. ದ ಸ್ಕೂಲ್ ಬೆಲ್ ರಿಂಗ್ಸ್. ಇಟ್ ಈಸ್ 4:15 ಇನ್ ದ ಈವ್ನಿಂಗ್. ಏನಾಗಿದೆ, ಸಂಜೆಯ 4:15 ಶಾಲೆಯ ಗಂಟೆ ಬಾರಿಸಿದೆ. ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಏನು ಮಾಡಿದ್ದಾರೆ, ನಿತಿನ್ ಹಾಗೆ ಲೂಸಿ ಇಬ್ಬರು ಕೂಡ ಶಾಲೆಯಿಂದ ಮನೆಗೆ ತೆರಳ್ತಾ ಇದ್ದಾರೆ. ರಿಟರ್ನಿಂಗ್ ಹೋಮ್, ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ದಾರೆ. ದೇ ಸಿ ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಏನು ಮಾಡಿದ್ದಾರೆ, ಅವರು ನೋಡಿದ್ರು ಒಬ್ಬ ಮನುಷ್ಯ ತನ್ನ ಒಂದು ಪೆಟ್ ಡಾಗ್, ಪ್ರೀತಿಯ ನಾಯಿ ಜೊತೆ ಹೋಗ್ತಿರೋದನ್ನ ನೋಡ್ದು, ವಾಕಿಂಗ್ ಹೋಗ್ತಾ ಇರೋದು ನೋಡ್ದು. ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್. ಏನಾಗ್ತಾ ಇದ್ದಾನೆ, ಆ ಮನುಷ್ಯ, ಹೋಗ್ತಾ ಇರುವಂಥ ಮನುಷ್ಯ ಅಲ್ಲಿ ಅವನ ಪೆಟ್ ಡಾಗಿಗೆ ಏನೋ ಹೇಳ್ತಾ ಇದ್ದಾನೆ.
ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ಹಾಗೆ ಅದ್ರ ಜೊತೆಗೆ ಅವನು ಹೇಳ್ತಾ ಇರೋದಕ್ಕೆ ತಕ್ಕ ಹಾಗೆ ಆ ಒಂದು ನಾಯಿ ಏನು ಮಾಡ್ತಾ ಇದೆ, ಉತ್ತರವನ್ನು ಕೊಡ್ತಾ ಇದೆ. ಹೇಗೆ ಉತ್ತರವನ್ನು ಕೊಡ್ತಾ ಇದೆ? ಬೊಗಳುವ ಮೂಲಕ ಉತ್ತರವನ್ನು ಕೊಡ್ತಿದೆ. ವಾಚಿಂಗ್ ದಿಸ್ ಲೂಸಿ ರಿಮೆಂಬರ್ ರಮಣ ಮಹರ್ಷಿ. ಏನಾಯಿತು, ಇವೆಲ್ಲವನ್ನ ನೋಡ್ತಾ ಇದ್ದಂಥ ಲೂಸಿಗೆ ರಮಣ ಮಹರ್ಷಿಯ ನೆನಪಾಯಿತು. ಏನಾಗಿದೆ, ಈ ಮೊದಲನೇ ಪ್ಯಾರದ ಒಂದು ಸಾರಾಂಶ ಇಷ್ಟೆ. ಏನಾಗಿದೆ, 4:15 ಒಂದು ಶಾಲೆಯ ಗಂಟೆ ಬಾರಿಸ್ತು. ಲೂಸಿ ಹಾಗೆ ನಿತಿನ್ ಏನು ಮಾಡ್ತಾ ಇದ್ದಾರೆ, ಶಾಲೆಯಿಂದ ಮನೆಗೆ ತೆರಳ್ತಾ ಇದ್ದಾರೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಮನುಷ್ಯ ತನ್ನ ನಾಯಿಯ ಜೊತೆ ವಾಕಿಂಗ್ ಹೋಗ್ತಾ ಇದ್ದಾನೆ. ವಾಕಿಂಗ್ ಹೋದಂಥ ಸಂದರ್ಭದಲ್ಲಿ ಅವನು ನಾಯಿಗೆ ಹತ್ರ ಏನೋ ಮಾತಾಡ್ತಾ ಇದ್ದಾನೆ. ನಾಯಿ ಅದಕ್ಕೆ ತಕ್ಕ ಹಾಗೆ ಅವನ ಹತ್ರ ಉತ್ತರವನ್ನು ಕೊಡ್ತಾ ಇದೆ ತನ್ನ ಬೊಗಳೋ ಮೂಲಕ. ಹಾಗೆ ಇದನ್ನೆಲ್ಲ ನೋಡಿದಂಥ ಲೂಸಿಗೆ ರಮಣ ಮಹರ್ಷಿಯವರು ನೆನಪಾಗಿದ್ದಾರೆ. ಸೊ ಮುಂದೆ ನೋಡ್ತಾ ಹೋಗುವ. ಲೂಸಿ, ಡೂ ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ಲೂಸಿ ಏನು ಮಾಡ್ತಾಳೆ, ನಿತಿನ್ ಹತ್ರ ಕೇಳ್ತಾಳೆ, ಡೂ ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ನಿನಗೇನಾದ್ರು ಭಗವಾನ್ ರಮಣ ಮಹರ್ಷಿ ಬಗ್ಗೆ ಗೊತ್ತಿದೆಯಾ ಅಂತ ಹೇಳಿ ಪ್ರಶ್ನಿಸ್ತಾಳೆ. ಆಗ ನಿತಿನ್ ಹೇಳ್ತಾನೆ, ನೋ ಐ ಡೋಂಟ್. ವಾಟ್ಸ್ ಅ ಸ್ಪೆಷಲ್ ಅಬೌಟ್ ಹಿಮ್? ನಿತಿನ್ ಹೇಳ್ತಾನೆ, ನೋ ನನಗೆ ಗೊತ್ತಿಲ್ಲ, ಏನು ಸ್ಪೆಷಲ್ಲು ಅವ್ರ ಬಗ್ಗೆ, ಅಂಥದ್ದೇನಿದೆ ಅವರಲ್ಲಿ, ಈ ರೀತಿ ಕೇಳ್ತಾನೆ. ದೆನ್ ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಲೂಸಿ ಹೇಳ್ತಾಳೆ ಅದಕ್ಕೆ, ಭಗವಾನ್ ರಮಣ ಮಹರ್ಷಿಯವರು ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ತುಂಬ ಪ್ರೀತಿಯಿಂದ ನೋಡೋರಂಥವ್ರು. ಆಗ ನಿತಿನ್ ಹೇಳ್ತಾನೆ, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ? ನಿತಿನ್ ಹೇಳ್ತಾನೆ, ಹಾಗೆ ಅವನಿಗೆ ಆಸಕ್ತಿ ಹೆಚ್ಚಾಯಿತು. ಆವಾಗ ಅವನು ಕೇಳ್ತಾನೆ, ನನಗೆ ರಮಣ ಮಹರ್ಷಿ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಲೂಸಿ, ಲಿಸನ್, ಇವನ್ animals were attracted to him. He spoke to them just as he would speak with people. ಏನಾಯಿತು, ಲೂಸಿ ಹೇಳ್ತಾಳೆ, ಸರಿಯಾಗಿ ಕೇಳ್ಕೊ. ಇವನ್ ಎನಿಮಲ್ಸ್, ಪ್ರಾಣಿಗಳು ಕೂಡ ರಮಣ ಮಹರ್ಷಿಯನ್ನು ಕಂಡ್ರೆ ತುಂಬ ಆಕರ್ಷಿತರಾಗ್ತಾ ಇದ್ರಂತೆ. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಅವರು ಪ್ರಾಣಿಗಳ ಜೊತೆ ಕೂಡ ಮನುಷ್ಯರು ಹೇಗೆ ಮಾತಾಡ್ತಾರೆ ಹಾಗೆ ಕೂಡ ಮಾತಾಡ್ತಾ ಇದ್ರಂತೆ ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ಸೆಕೆಂಡ್ ಪ್ಯಾರಾದಲ್ಲಿ ಬರುವಂಥದ್ದು ಏನಪ್ಪ ಅಂತಂದರೆ, ಒಟ್ಟಾರೆಯಾಗಿ ಲೂಸಿ ಕೇಳ್ತಾಳೆ, ಭಗವಾನ್ ರಮಣ ಮಹರ್ಷಿ ಬಗ್ಗೆ ನಿಂಗೆ ಗೊತ್ತಿದೆಯಾ ಅಂತ ಹೇಳಿ. ಆಗ ನಿತಿನ್ ಹೇಳ್ತಾನೆ, ನೋ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಅಂಥದ್ದೇನು ಸ್ಪೆಷಾಲಿಟಿ ಅಂತ ಕೇಳ್ತಾನೆ. ಆಗ ಲೂಸಿ ಹೇಳ್ತಾಳೆ, ರಮಣ ಮಹರ್ಷಿಯವರು ಅವರಿಗೆ ಪ್ರಾಣಿಗಳು ಮತ್ತು ಪಕ್ಷಿಗಳಂದರೆ ತುಂಬ ಪ್ರೀತಿ ಇತ್ತು ಅಂತ ಹೇಳ್ತಾಳೆ. ಆಗ ನಿತಿನ್ನಿಗೆ ಕುತೂಹಲ ಹೆಚ್ಚಾಯಿತು. ಆಗ ಅವನು ಹೇಳ್ತಾನೆ, ರಮಣ ಮಹರ್ಷಿ ಬಗ್ಗೆ ನನಗೆ ಇನ್ನೂ ಜಾಸ್ತಿ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಲೂಸಿ ಹೇಳ್ತಾಳೆ, ಅವರು ಪ್ರಾಣಿಗಳು ಅವರನ್ನು ನೋಡಿ ಆಕರ್ಷಿತರಾಗ್ತಾ ಇದ್ರು. ಅವರು ಮನುಷ್ಯರ ಜೊತೆಲಿ ಹೇಗೆ ಮಾತಾಡ್ತಾ ಇದ್ರು ಅದೇ ರೀತಿಯಲ್ಲಿ ಪ್ರಾಣಿಗಳ ಜೊತೆ ಕೂಡ ಮಾತಾಡ್ತಾ ಇದ್ರು ಅಂತ ಹೇಳ್ತಾಳೆ. ದೆನ್ ನೆಕ್ಸ್ಟ್ ಪೇಜ್. ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್ ಇಟ್. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ we saw talking to his dog? Lucy, yes, he called the dogs boys. He used to say, are the boys are eating their food? Nitin, really? Lucy, yes, and he called his cow Lakshmi. He used to say, give Lakshmi some rice. Nitin, why did he keep all these animals? Lucy, these animals lived in his ashram. He always fed the animals and birds first. He ate only after feeding them. Nitin, even birds? Lucy, yes. Ramana Maharshi called the peacocks by making sounds of their cries. Then they would go to him and eat the peanuts, rice and mangoes from his hands. Nitin, that's interesting, Lucy. Will you please tell me more interesting stories about Ramana Maharshi and animals? Lucy, yes. Listen. One day, Maharshi was sitting on a hillside. A snake crawled over his legs. He didn't move nor show any fear. Later, someone asked him what he felt like when the snake crawled over his legs. He replied, cool and soft. ಈಗ 2ನೇ ಪೇಜನ್ನು ಓದಿದ್ದೀನಿ ಈಗಾಗಲೇ.
ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗುವ. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟೇಕಿಂಗ್ ಟು ಹಿಸ್ ಡಾಗ್? ನಿತಿನ್ ಕೇಳ್ತಾನೆ, ಈಗ ಒಬ್ಬ ಮನುಷ್ಯ ಈಗ ಮಾತಾಡ್ತಾ ಇದ್ನಲ್ವಾ ನಾಯಿಗೆ, ಅದೇ ರೀತಿನಾ ಅಂತ ಹೇಳಿ ಕೇಳ್ತಾನೆ. ಆಗ ಲೂಸಿ ಹೇಳ್ತಾಳೆ, ಎಸ್, ಹಿ ಕಾಲ್ಡ್ ದ ಡಾಗ್ಸ್ ಬಾಯ್ಸ್. ಹಿ ಯೂಸ್ ಟು ಸೇ, ಆರ್ ದ ಬಾಯ್ಸ್ ಆರ್ ಈಟಿಂಗ್ ದ ಫುಡ್? ಆಗ ಲೂಸಿ ಹೇಳ್ತಾಳೆ, ಹೌದು, ಅದೇ ರೀತಿಯಲ್ಲಿ ರಮಣ ಮಹರ್ಷಿಯವರು ಏನು ಮಾಡ್ತಾಯಿದ್ರು, ಡಾಗ್ಗಳಿಗೆ ಅಂದರೆ ನಾಯಿಗಳಿಗೆ ಅವರು ಬಾಯ್ಸ್ ಅಂತ ಕರಿತಾ ಇದ್ದಂತೆ, ಹುಡುಗರು ಅಂತ ಕರಿತಾ ಇದ್ದಾರೆ. ಆವಾಗ ಅವರು ಅವ್ರನ್ನ ಕರೀಲಿಕ್ಕೆ ಬಳಸ್ತಾ ಇದ್ದಂತೆ. ಆರ್ ದ ಬಾಯ್ಸ್ ಆರ್ ಈಟಿಂಗ್ ದ ಫುಡ್? ಹುಡುಗರು ಊಟ ಮಾಡಿದ್ರ? ಈ ರೀತಿಯಾಗಿ ಕೇಳ್ತಾ ಇದ್ದಂತೆ. ನಿತಿನ್, ರಿಯಲಿ, ನಿಜವಾಗ್ಲೂ ಅಂತ ಹೇಳಿ ಆಶ್ಚರ್ಯಪಟ್ಟ. ಲೂಸಿ ಹೇಳ್ತಾಳೆ, ಎಸ್, ಆ್ಯಂಡ್ ಹಿ ಕಾಲ್ಡ್ ಹೀಸ್ ಕೌ ಲಕ್ಷ್ಮಿ. ಹಿ ಯೂಸ್ ಟು ಸೇ ಗಿವ್ ಲಕ್ಷ್ಮಿ ಸಮ್ ರೈಸ್. ಏನು ಹೇಳ್ತಾ ಇದ್ದಂತೆ, ಅಲ್ಲಿ ಸಾಕಿದಂತಹ ಕೌ ಅಂದರೆ ಆಕಳಿಗೆ ಅವ್ರು ಏನು ಹಸುವಿಗೆ ಏನು ಹೇಳ್ತಿದ್ದೆ, ಲಕ್ಷ್ಮಿ ಅಂತ ಕರಿತಾ ಇದ್ದಂತೆ. ಲಕ್ಷ್ಮಿಗೆ ಸ್ವಲ್ಪ ಅನ್ನವನ್ನು ಕೊಡಿ, ಈ ರೀತಿಯಾಗಿ ಹೇಳ್ತಾ ಇದ್ದಂತೆ. ದೆನ್ ನಿತಿನ್, ವ್ಯಾರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಆ್ಯನಿಮಲ್ಸ್? ಎಲ್ಲಿ ಇರ್ತಾ ಇದ್ರು ಆ ಎಲ್ಲ ಪ್ರಾಣಿಗಳು ಅಂತ ಹೇಳಿ ಕೇಳ್ತು. ಆಗ ಲೂಸಿ ಹೇಳ್ತಾಳೆ, ದೀಸ್ ಆ್ಯನಿಮಲ್ಸ್ ಲಿವ್ಡ್ ಇನ್ ಹಿಸ್ ಆಶ್ರಮ. ಹಿ ಆಲ್ವೇಸ್ ಫ್ಯಾಡ್ ದ ಆ್ಯನಿಮಲ್ಸ್ ಬರ್ಡ್ಸ್ ಫಸ್ಟ್. ಹಿ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದೆಮ್. ಏನು ಹೇಳ್ತಾಳೆ ಲೂಸಿ, ಅವೆಲ್ಲವೂ ಪ್ರಾಣಿಗಳೇನಾಗ್ತಾ ಇದ್ವು, ಆಶ್ರಮದಲ್ಲೇ ಇರ್ತಾ ಇದ್ರು ಅಂತ. ಹಿ ಆಲ್ವೇಸ್ ಫೆಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್. ಏನಾಗ್ತಾ ಇದ್ದು, ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟ ನಂತರನೇ ಅವರು ಊಟವನ್ನು ಮಾಡ್ತಾ ಇದ್ದಂತೆ. ಅದು ಹೊರತು ಅವರು ಯಾವುದೇ ರೀತಿ ಆಹಾರವನ್ನು ತೆಗೆದುಕೊಳ್ತಿರ್ಲಿಲ್ಲ ಅಂತ. ಇವನ್ ಬರ್ಡ್ಸ್, ಪಕ್ಷಿಗಳು ಕೂಡ ಅಂತ ಹೇಳಿ ಕೇಳ್ತಾನೆ. ಆಗ ಹೇಳ್ತಾಳೆ, ಎಸ್, ರಮಣ ಮಹರ್ಷಿ ಕಾಲ್ಡ್ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ ಆಫ್ ದ ಕ್ರೈಸಿಸ್. ಏನು ಹೇಳ್ತಾ ಇದ್ದಂತೆ, ಹೌದು, ರಮಣ ಮಹರ್ಷಿಯವರು ನವಿಲುಗಳನ್ನು ಅವರದ್ದೇ ಧ್ವನಿಯಲ್ಲಿ, ಅವರು ಕೂಗದ ರೀತಿಯಲ್ಲಿ ಕೂಗಿ ಕರೀತಾ ಇದ್ದಂತೆ. ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್ ಆ್ಯಂಡ್ ರೈಸ್ ಆ್ಯಂಡ್ ಮ್ಯಾಂಗೋಸ್ ಫ್ರಾಮ್ ಹಿಸ್ ಹ್ಯಾಂಡ್ಸ್. ಏನು ಮಾಡ್ತಾ ಇದ್ದಂತೆ, ಅದ ನಂತರ ಪೀನಟ್ಸ್ನ ಬೀಜಗಳನ್ನು, ಅಂದರೆ ಕಾಳುಗಳನ್ನು, ಅನ್ನವನ್ನು, ಹಾಗೆ ಹಣ್ಣುಗಳನ್ನು ಕೂಡ ಕೊಡ್ತಾ ಇದ್ದಂತೆ. ನಿತಿನ್, ದಟ್ಸ್ ಇಂಟ್ರೆಸ್ಟಿಂಗ್. ಲೂಸಿ, ವಿಲ್ ಯು ಪ್ಲೀಸ್ ಟೆಲ್ ಮಿ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಆನಿಮಲ್ಸ್? ಮತ್ತೆ ನಿತಿನ್ಗೆ ಕುತೂಹಲ ಇನ್ನೂ ಜಾಸ್ತಿ ಆಗೋಯ್ತು. ಅವನೇನು ಮಾಡ್ದ, ಆಸಕ್ತಿ ಭರಿತವಾಗಿ ಕೇಳ್ತಾನೆ, ಪ್ಲೀಸ್ ನನಗೆ ಇನ್ನೂ ಏನಾದ್ರು ವಿಶೇಷವಾದಂಥ ಕಥೆಗಳಿದ್ರೆ ರಮಣ ಮಹರ್ಷಿಯವ್ರ ಬಗ್ಗೆ ಹೇಳ್ತೀಯಾ, ಅವರಿಗೆ ಮತ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟಾಗೆ ಅಂತ ಹೇಳಿ ಕೇಳ್ತಾನೆ. ಆಗ ಲೂಸಿ ಹೇಳ್ತಾಳೆ, ಎಸ್, ಲಿಸನ್. ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಅ ಹಿಲ್ ಸೈಡ್. ಏನಾಗಿತ್ತಂತೆ, ಒಂದು ದಿನ ರಮಣ ಮಹರ್ಷಿಯವರು ಒಂದು ಬೆಟ್ಟದ ಅಲ್ಲಿ ತಪ್ಪಲಿನಲ್ಲಿ ಕೂತ್ಕೊಂಡಾಗ ಆ ಸ್ನೇಕ್ ಕ್ರಾವಲ್ಡ್ ಓವರ್ ಹಿಸ್ ಲೆಗ್ಸ್. ಏನಾಯ್ತಂತೆ, ಒಂದು ಹಾವು ತೆವಳ್ಕೊಂಡು ಬರ್ತಾ ಇತ್ತಂತೆ ಅವರ ಕಾಲ ಮೇಲಿಂದ. ಹಿ ಡಿಡ್ ನಾಟ್ ಮೂವ್ ನಾರ್ ಶೋ ಎನಿ ಫಿಯರ್. ಅವ್ರಿಗೇನಾಗಿತ್ತಂತೆ, ಒಂದು ಸ್ವಲ್ಪವೂ ಕೂಡ ಅವರು ಕಾಲನ್ನು ಅಲಿಸ್ಲಿಲ್ಲಂತೆ, ಹಾಗೆ ಹೆದರ್ಕೊಳ್ಳಿಲ್ಲಂತೆ, ಆ ಭಯ ರೀತಿಯಲ್ಲಿ ತೋರಿಸ್ಕೊಳ್ಳಿಲ್ಲಂತೆ. ಲೇಟರ್ ಸಮ್ ಒನ್ ಆಸ್ಕ್ಡ್ ಹಿಮ್ ವಾಟ್ ಹಿ ಫೆಲ್ಟ್ ವೆನ್ ಲೈಕ್ ಅ ಸ್ನೇಕ್ ಕ್ರಾವಲ್ಡ್ ಓವರ್ ಹಿಸ್ ಲೆಗ್ಸ್. ಅದಾದ ನಂತರ ಸ್ವಲ್ಪ ಸಮಯದ ನಂತರ ಕೇಳ್ತಾರಂತೆ ಜನ. ಆಮೇಲೆ ಕೇಳಿದಾಗ, ಏನು ನಿಮಗೆ ಕಾಲಿನ ಮೇಲೆ ಆ ಒಂದು ಹಾವು ಹರಿದಾಡಿದಾಗ ಏನು ಅನ್ನಿಸ್ತು ಅಂತ. ಆಗ ಅವ್ರು ಹೇಳ್ದಂತೆ, ಕೂಲ್ ಆ್ಯಂಡ್ ಸಾಫ್ಟ್, ತುಂಬ ಮೃದುವಾಗಿತ್ತು, ಹಾಗೆ ತಂಪಾಗಿತ್ತು ಅಂತ ಹೇಳಿ ಉತ್ತರವನ್ನು ಕೊಟ್ಟಂತೆ. ಒನ್ಸ್ ಐ ವಿಲ್ ರೀಡ್ ಇಟ್ ದಿಸ್ ಪೇಜ್. ನಿತಿನ್, ಮೈ ಗಾಡ್, ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ಡಿಡ್ ಯು ಎನಿವನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ? Lucy, Ramana Maharshi never allowed people to kill snakes in his ashram. He said, we have come to their home and we have no right to trouble them. They do not trouble us. Oh, we are nearing home. I will continue the story tomorrow. Nitin, yes, thanks a lot. Who told you all these stories? Lucy, my grandmother knows a lot of stories. She tells us stories every day. Bye. Nitin, that's wonderful. Tell me more tomorrow. See you, bye. ಸೊ ನಿತಿನ್ ಏನು ಮಾಡ್ತಾನೆ, ಅವನಿಗೆ ಆಶ್ಚರ್ಯ ಆಗುತ್ತೆ ಮತ್ತು ಶಾಕ್ ಆಗುತ್ತೆ. ಅವನು ಹೇಳ್ತಾನೆ, ಒಂದು ವೇಳೆ ಓ ದೇವರೇ, ನನಗೇನಾದ್ರು ಒಂದು ವೇಳೆ ಈ ರೀತಿ ಆಗಿಬಿಟ್ಟಿದ್ರೆ ನಾನೇನು ಮಾಡ್ತಿದ್ದೆ, ಅಂಥ ಟೈಮಲ್ಲಿ ಕೂಗ್ಬಿಡ್ತಿದ್ದೆ, ಹಾವೇನಾದ್ರು ಬಂದುಬಿಟ್ಟಿದ್ರೆ, ಹಾಗೆ ಓಡಿಬಿಡ್ತಿದ್ದೆ ಅಂತ ಹೇಳ್ತಾನೆ. ಹಾಗಿದ್ರೆ ಅವರ ಆಶ್ರಮದಲ್ಲಿ ಹಾವುಗಳನ್ನು ಕೊಲ್ತಿರ್ಲಿಲ್ವಾ ಅಂತೇಳಿ ಪ್ರಶ್ನಿಸ್ತಾನೆ. ಆಗ ಲೂಸಿ ಹೇಳ್ತಾಳೆ, ರಮಣ ಮಹರ್ಷಿ ನೆವರ್ ಅಲೋಡ್ ಪೀಪಲ್ ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ.
ರಮಣ ಮಹರ್ಷಿ ಯಾವತ್ತೂ ಕೂಡ ಆಶ್ರಮದಲ್ಲಿ ಆ ಹಾವುಗಳನ್ನು ಕೊಲ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿರಲಿಲ್ಲಾಗಿತ್ತು. ಹಿ ಸೆಡ್, ವಿ ಹ್ಯಾವ್ ಕಮ್ ಟು ದ್ಯಾರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್. ಏನು ಹೇಳ್ತಾಯಿದ್ರು, ನಮಗೆ ಅವರನ್ನು ಕೊಲ್ಲಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂತಂದರೆ ವಿ ಹ್ಯಾವ್ ನೋ ಕಮ್ ಟು ದ್ಯಾರ್ ಹೋಮ್, ನಾವೇನು ಮಾಡಿದ್ದೀವಿ, ಅವರ ಒಂದು ಜಾಗಕ್ಕೆ, ಅವರ ಮನೆಗೆ ನಾವು ಬಂದಿದ್ದೀವಿ. ಹಾಗಾಗಿ ನಮಗೆ ಅವರನ್ನು ಕೊಲ್ಲಲಿಕ್ಕೆ ಯಾವುದೇ ರೀತಿ ಹಕ್ಕಿಲ್ಲ, ಅಥವಾ ಅವರಿಗೆ ಸಮಸ್ಯೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ರಂತೆ. ದೇ ಡು ನಾಟ್ ಟ್ರಬಲ್ ಅಸ್, ಅವರು ಕೂಡ ನಮಗೆ ಅವ್ರ ಸಮಸ್ಯೆಯನ್ನು ಕೊಡೋದಿಲ್ಲ. ಅಷ್ಟು ಹೇಳಿದ ನಂತರ ಏನು ಮಾಡ್ತಾಯಿದ್ಲು ಲೂಸಿ, ಮನೆ ಏನಾಗಿದೆ, ಹತ್ತಿರ ಬಂದುಬಿಟ್ಟಿದೆ, ನಾನೇನು ಮಾಡ್ತೀನಿ, ನಾಳೆ ಈ ಒಂದು ಕಥೆಯನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾಳೆ. ನಿತಿನ್, ಎಸ್, ಥ್ಯಾಂಕ್ಸ್ ಅ ಲಾಟ್, ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್. ಏನಾಗ್ತದೆ, ನಿತಿನ್ ಕೇಳ್ತಾನೆ, ಧನ್ಯವಾದ ನನಗೆ ಈ ಒಂದು ಕಥೆಯನ್ನು ಹೇಳಿದ್ದಕ್ಕೆ. ನಿಮ್ಗೆ ಯಾರು ಹೇಳ್ತಾರೆ ಈ ಕಥೆನೆಲ್ಲ ಅಂತ ಕೇಳ್ತಾನೆ. ಆಗ ಲೂಸಿ ಹೇಳ್ತಾಳೆ, ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್, ಶಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಬಾಯ್ ಅಂತೇಳಿ ಏನು ಹೇಳ್ತಾಳೆ, ನನಗೆ ನನ್ನ ಅಜ್ಜಿ ಕತೆಗಳನ್ನು ಹೇಳ್ತಾಳೆ, ಅವಳಿಗೆ ತುಂಬ ಕತೆಗಳು ಗೊತ್ತಿದೆ ಅಂತೇಳಿ, ಪ್ರತಿದಿನವೂ ಕೂಡ ನನಗೆ ಒಂದೊಂದು ಕತೆಗಳನ್ನು ಹೇಳ್ತಾಳೆ ಅಂತ ಹೇಳ್ತಾಳೆ. ದೆನ್ ಬಾಯ್ ಅಂತ ಹೋಗ್ತಾಳೆ. ನಿತಿನ್ ಹೇಳ್ತಾನೆ, ದಟ್ಸ್ ವಂಡರ್ಫುಲ್, ಟೆಲ್ ಮಿ ಮೋರ್ ಟುಮಾರೋ, ಸಿ ಯು ಬಾಯ್. ಏನು ಹೇಳ್ತಾಳೆ, ಹಾಗಿದ್ರೆ ತುಂಬ ಖುಷಿಯಾಯಿತು, ಅಂದರೆ ಅದ್ಭುತ ಅಂತ ಅಂದರೆ ಅವನಿಗೆ ಅಷ್ಟು ಖುಷಿಯಾಗತ್ತೆ, ಒಳ್ಳೆಯದು ಅಂತ ಹೇಳ್ತಾನೆ. ಹಾಗಿದ್ರೆ ನಾಳೆ ಮತ್ತೊಂದಿಷ್ಟು ಕತೆಗಳನ್ನು ನನಗೆ ಹೇಳು ಅಂತ ಹೇಳ್ತಾನೆ. ನಾಳೆ ಸಿಗ್ತೀನಿ ಅಂತ ಹೇಳಿ ಬಾಯ್ ಅಂತ ಹೋಗ್ತಾನೆ. ಒಟ್ಟಾರೆಯಾಗಿ ಈ ಒಂದು ಪಾಠವನ್ನು ಕೊಟ್ಟಿರೋದು ಇಷ್ಟೇ. ಪ್ರಾಣಿಗಳ ಮೇಲಿನ ದಯೆ, ಪ್ರೀತಿ ಎಷ್ಟು ಮಟ್ಟಿಗೆ ಇರುತ್ತೆ ಒಬ್ಬ ವ್ಯಕ್ತಿಗೆ ಅನ್ನೋದನ್ನು ಹೇಳೋದಕ್ಕೆ ಈ ಒಂದು ಕಥೆಯನ್ನು ಹೇಳಿದ್ದಾರೆ. ಪ್ರಾಣಿಯನ್ನು ರಮಣ ಮಹರ್ಷಿಯವರು ಯಾವ ರೀತಿಯಾಗಿ ಪ್ರೀತಿಸ್ತಾ ಇದ್ದರು, ಪ್ರಾಣಿಗಳನ್ನು ಒಂದು ಜನರಲ್ಲಿ ಮಾತಾಡೋ ರೀತಿಯಲ್ಲೇ ಮಾತಾಡ್ತಾಯಿದ್ರು, ಅವರಿಗೆ ಮನುಷ್ಯರ ರೀತಿಯಲ್ಲಿ ಪ್ರೀತಿಯನ್ನು, ವಾತ್ಸಲ್ಯವನ್ನು ತೋರಿಸ್ತಾ ಇದ್ದರು. ಹಾಗೆ ಪ್ರಾಣಿಗಳು ಕೂಡ, ಪಕ್ಷಿಗಳು ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾ ಇದ್ವು ಅನ್ನೋದನ್ನು ಹೇಳಲಿಕ್ಕೆ ಈ ಒಂದು ಸುಂದರವಾದ ಪಾಠವನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಪ್ರಾಣಿಗಳನ್ನು, ಪಕ್ಷಿಗಳನ್ನು ರಕ್ಷಣೆ ಮಾಡಿ ಸಾಕಬೇಕು, ಹಾಗೆ ಅದ್ರ ಜೊತೆ ಪೋಷಣೆಯನ್ನು ಮಾಡಬೇಕು, ಅವ್ರನ್ನ ಹಿಂಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಪಾಠವನ್ನು ಕೊಟ್ಟಿರೋದು. ಬಹುಶಃ ಈ ಒಂದು ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ. ಒಂದು ವೇಳೆ ನಿಮಗೆ ಈ ಪಾಠ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.